ಶ್ರೀ ಬಂಡಿ ವಿದ್ಯಾಸಂಸ್ಥೆ, ಶ್ರೀ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜು, ಕೆಆರ್ಪೇಟೆ, ಮಂಡ್ಯ ಜಿಲ್ಲೆ 2026-27ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಂದ ಸ್ವಾಗತ ಸಮಾರಂಭದ್ದು ಬರೀ ಉದ್ಘಾಟನೆ ಮಾಡೋದಾಗಬಾರ್ದು. ಎಲ್ಲ ಕಾಲೇಜುಗಳಲ್ಲೂ ಪ್ರತಿ ವರ್ಷ ಸ್ಟಾರ್ಟಿಂಗ್ನಲ್ಲಿ ವೆಲ್ಕಮ್ ಮಾಡ್ಕೊತೀರಾ, ವಿವಿಧ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಮಾಡ್ತೀರಾ, ಕೊನೆಯಲ್ಲಿ ವರ್ಷದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮಾಡಿಕೊಡ್ತೀರಾ. ನಾವು ಎಲ್ಲ ವಿಷಯಗಳನ್ನ ತಿಳಿಸ್ಕೊಡೋದು ಅಂತ ಸ್ವಾಗತ ಮಾಡ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಚೆನ್ನಾಗಿದೆ, ಪಾಠ ಪ್ರವಚನ ಚೆನ್ನಾಗಿ ನಡೀತವೆ, ಉತ್ತಮ ಉಪನ್ಯಾಸಕ ವರ್ಗ ಇದೆ, ಆಡಳಿತ ಮಂಡಳಿಯವರು ನಿಮಗೆಲ್ಲ ಸಹಕಾರ ಮಾಡ್ತಾರೆ ಅಂತ ಅವ್ರನ್ನ ಭಯ ಬೀಳದ ರೀತಿಯಲ್ಲಿ ಕಾಲೇಜ್ ಕಡೆ ಎಳ್ಕೊಂಡು ಪಾಠವನ್ನು ಮಾಡ್ತಕ್ಕಂಥದ್ದೇ ಈ ಒಂದು ಸ್ವಾಗತ ಸಮಾರಂಭದ ಉದ್ದೇಶ. ಹಾಗೇನೆ ಕೊನೆಯಲ್ಲಿ ನೀವು ಬೀಳ್ಕೊಡುಗೆ ಮಾಡ್ತೀರಾ, ಅವ್ರನ್ನ ಮುಂದಿನ್ನು ಒಳ್ಳೇದಾಗ್ಲಪ್ಪ, ಸೆಕೆಂಡ್ PUC ಚೆನ್ನಾಗಿ ವಿದ್ಯಾರ್ಥಿಗಳ ಅದೇ ಜವಾಬ್ದಾರಿನೂ ಹೌದು. ಹಾಗೆಯೇ ಈ ವಿವಿಧ ಕಾರ್ಯಕ್ರಮಗಳು, ಕ್ರೀಡೆ, ಸಾಂಸ್ಕೃತಿಕ, ಈಕೋ ಕ್ಲಬ್, ಇವೆಲ್ಲ ಸಂಘಟನೆಗಳಿದಾವಲ್ಲ ತಮ್ಮ ಕಾಲೇಜಿನಲ್ಲಿ, ಅವುಗಳ ಉದ್ಘಾಟನೆಯೂ ಈಗ ಆಗಿದೆ. ಈ ಉದ್ಘಾಟನೆ ಆಗಿದೆ ಅಂದರೆ ನೀವೇನು ಮಾಡಬೇಕು, ಪಠ್ಯವನ್ನು ಓದೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಅರ್ಥ. ನಿಮ್ಮ ಮಾನಸಿಕ ಮತ್ತು ಬೌದ್ಧಿಕ ಬುದ್ಧಿಮಟ್ಟ ಹೆಚ್ಚಾಗಬೇಕು ಅಂದರೆ ಪಠ್ಯೇತರ ಚಟುವಟಿಕೆಗಳು, ಕ್ರೀಡೆ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಪಾಲ್ಗೊಳ್ಳಬೇಕು. ನಿನ್ನಲ್ಲಿ ಒಂದು ಕಲೆ ಇರುತ್ತೆ, ಹಾಡಾಡ್ತಕ್ಕಂಥದ್ದು, ಜನಪದ ಸಂಗೀತ ಇರುತ್ತೆ, ಅಂಥವೆಲ್ಲ ಮನೆಯಲ್ಲೇ ಆಡ್ತಾ ಇರ್ತೀರ ತಮ್ಮಟ್ಟು ತಾವೇ ಒಬ್ಬರೇ ಇದ್ದಾಗ. ಅಂಥ ಅಡಗಿರ್ತಕ್ಕಂಥ ಶಕ್ತಿಯನ್ನು ಈ ಕಾಲೇಜಿನ ಇಂಥ ಅವಕಾಶಗಳ ಮೂಲಕ ಕೊಡ್ತಕ್ಕಂಥದ್ದು ಒಂದು ವಾತಾವರಣವನ್ನು ಕಲ್ಪಿಸುವುದೇ ಇಂಥ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ದೇಶ ಆಗಿದೆ. ಪ್ರತಿದಿನ ಇದು ಅಭ್ಯಾಸ ನಿರಂತರವಾಗಿರಬೇಕು. ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಡಿಸೆಂಬರ್ ಜನವರಿ ತಗೊಂಡು 2 ತಿಂಗಳಲ್ಲಿ ಪಾಠವನ್ನು ಓದಿ ಮುಗಿಸೋದಾಗಬಾರ್ದು ವಿದ್ಯಾರ್ಥಿಗಳು. ಮತ್ತು ಹೇಗೆ ಅದಕ್ಕೆ ಇಲಾಖೆನೇ LBA ಅಂತ ಮಾಡಿಬಿಟ್ಟಿದೆ ಈಗ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಪ್ರತಿ ತಿಂಗಳು ಒಂದೊಂದು LBA ನಿಮಗೆ ನಡೀತದೆ. ಈಗ ಜೂನಿಂದ ಲೆಕ್ಕ, ಈ ಜುಲೈ ಲೆಕ್ಕ, 2 ರಿಂದ 3 LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ನಿಮಗೆ ಪ್ರತಿ ವಿಷಯದಲ್ಲೂ ಮಾಡ್ತಾರೆ. ಒಂದು ಚಾಪ್ಟರ್ ಆದ ತಕ್ಷಣ 30 ಮಾರ್ಕ್ಗೆ ಆ ಚಾಪ್ಟರಲ್ಲಿ ಕ್ವಶನ್ಸನ್ನು ಕೇಳ್ತಕ್ಕಂಥದ್ದು ರೈಟಿಂಗಲ್ಲಿ, ಅದನ್ನು ನೀವು ಬರೀಬೇಕು. ಆ 30 ಮಾರ್ಕಲ್ಲಿ ಹೇಗಿರುತ್ತೆ ಅಂದರೆ 10 ಮಾರ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅಂದರೆ 4 ABCD ಅಂತ ಆನ್ಸರ್ಸನ್ನು ಕೊಟ್ಟು ಒಂದನ್ನು ಟಿಕ್ ಮಾಡೋಂಥದ್ದು ಇರಲೇಬೇಕು. 20 ಅಂಕಗಳಿಗೆ ನೀವು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀತಕ್ಕಂಥದ್ದು. ಇದನ್ನು ಸಹ ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಆಗುತ್ತೆ. ಇದನ್ನೆಲ್ಲ ಗಮನಿಸಬೇಕು ನೀವು. ದಿನಪತ್ರಿಕೆಯಲ್ಲೂ ಕೂಡ ಲೇಖನ ಅನ್ನತಕ್ಕಂಥದ್ದು ಬಂದಿದೆ. ಓಡಿ ಹೋಗಿರುವ 95 ಯಶಸ್ಸನ್ನು ಕಂಡಿಲ್ಲ. ತಂದೆ ತಾಯಿ ಪ್ರೀತಿ ವಿಶ್ವಾಸವನ್ನು ಮಾಡಿರ್ತಕ್ಕಂಥದ್ದು 100ಕ್ಕೆ 95ರಿಂದ 98 ಯಶಸ್ಸನ್ನು ಕಂಡಿದೆ. ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದು ಇರಬೇಕಾಗಿರ್ತಕ್ಕಂಥದ್ದು. ನಿಮ್ಮ ತಂದೆ ತಾಯಿಗಳು ಅಷ್ಟೇ, ನಮ್ಮ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು, ಒಳ್ಳೆಯ ಜೀವನವನ್ನು ಅಳವಡಿಸಬೇಕು ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾರೆ. ನಿಮ್ಮಲ್ಲಿ ಕಾಯ್ಕೊಳ್ಳೋದಂದ್ರೆ ನೀವು ಉತ್ತಮವಾದ ಒಂದು ಓದುವರ ಜೊತೆಗೆ ಮುಂದೆ ನೀವು ನಮ್ಮ ಪತ್ರಕರ್ತರು, ಅದೇ ರೀತಿ ಈ ಮುಂದೆ ಉಪನ್ಯಾಸಕರ, ಡಾಕ್ಟರ, ತಹಸೀಲ್ದಾರ ಅಥವಾ ಬೇರೆ ಬೇರೆ ಮುಂದೆ ನಿಮ್ಮ ಹೆಸರುಗಳ ಜೊತೆಗೆ ಇದನ್ನು ಹಾಡು ಮಾಡ್ಕೊಳ್ಳಿ ಅಂತ ಹೆಣ್ಮಕ್ಳಾಗ್ಬೋದು, ಒಂದೊಂದು ಊರಿಗೆ, ಒಂದೊಂದು ತಾಲೂಕಿಗೆ, ಒಂದೊಂದು ಹಳ್ಳಿಗೆ, ಒಂದೊಂದು ಜಿಲ್ಲೆಗೆ, ಒಂದೊಂದು ರಾಜ್ಯಕ್ಕೆ ಮತ್ತು ಒಂದೊಂದು ರಾಷ್ಟ್ರಕ್ಕೆ ತಾವು ಕೂಡ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ಬೋದು. ನೀವು ಕೂಡ ಸಾರ್ವಜನಿಕ ಸೇವೆಯನ್ನು ಮಾಡ್ಬೋದು ಅಂತ ನೀವೆಲ್ಲರಿಗೂ ನಾನು ತುಂಬ ಅಚ್ಚುಕಟ್ಟಾಗಿ ಹೇಳ್ತಾ ಒಂದು ವಿಶ್ವಾಸದ ನುಡಿಯನ್ನು ಹೇಳಲು ಇಚ್ಛೆಪಟ್ಟು, ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆ, ನಾವು ಮತ್ತು ತಾಲೂಕು ಆಡಳಿತ ಎಲ್ಲ ನಾವು ಚರ್ಚೆ ಮಾಡುವಂಥ ಸಂದರ್ಭಗಳಲ್ಲಿ
ಹೆಚ್ಚಿಗೆ ಮಾದಕ ವಸ್ತುಗಳಿಗೆ ವ್ಯಸನರಾಗಿ ವಿದ್ಯಾರ್ಥಿಗಳು ಹಾಳಾಗ್ತಿದಂತ ಪೊಲೀಸ್ ರಿಪೋರ್ಟ್ಸು ಇಡೀ ಜಗತ್ತಲ್ಲಿದೆ. ಒಂದು ಕಾಲೇಜಿಗೆ ಒಳ್ಳೆ ಹೆಸರು ತನ್ನಿ, ತಾವು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ, ಯಾಕಂದ್ರೆ ಒಂದು 2 ವರ್ಷ ಇಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಫಸ್ಟ್ PU ಮೇಲ್ಗಡೆ ಕೆಳಗಡೆ ಹಿಡಿದು ಸೀನಿಯರ್ಸ್ ಕೇಳ್ಕೊಂಡು ಮತ್ತೆ ನೀವು ಸೆಕೆಂಡ್ ಇಯರ್ ಹೋದಾಗ ನಿಮ್ಮ ಹತ್ರ ಫಸ್ಟ್ ಇಯರ್ PU ಹುಡುಗರು ಬರ್ತಾರೆ. 3 ವರ್ಷ ನಿಮಗೆ ಒಂದಷ್ಟು ಜನ ಪರಿಚಯ ಆಗ್ತಾರೆ, ಒಂದಷ್ಟು ಜನ ಉಳ್ಕೊಳ್ತಾರೆ, ಒಂದಷ್ಟು ಜನ ಹೊರಟೋಗ್ತಾರೆ. ನೀವು ನಿಮ್ ಗೋಲು ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ವೇನಲ್ಲಿ ಹೋಗ್ತಾ ಇದ್ದೀರಿ, ಹೋಗ್ಲೇಬೇಕು, ಬೇರೆ ಆಪ್ಷನ್ ಇರಲ್ಲ ಇಲ್ಲಿ ಅಂತ ಅನ್ಕೊಂಡಿದ್ದೀನಿ. ಇಷ್ಟಪಟ್ಟು ಎಲ್ಲ ನಿಮ್ಮ ಗೋಲ್ನು ಟಾರ್ಗೆಟ್ನ ರೀಚ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.